ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾವು ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬ ಇತ್ತು. ಇಲ್ಲಿ ತುಂಬ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ವಿ. ನೋಡಿ, ಅಲ್ಲೊಬ್ಳು ಕೂತಿದ್ದಾಳೆ, ಅವಳು ಫೋನಲ್ಲಿ ವೀಡಿಯೋ ಮಾಡ್ತಾವಳೆ. ಮತ್ತು ಇವಳೊಬ್ಳು, ಇವರಿಬ್ಬರೇ ನಮ್ಮ ಬೆಸ್ಟ್ ಫ್ರೆಂಡ್ಸ್. ಅದೆಲ್ಲ ಹೇಳಲ್ಲ, ಕಟ್ ಮಾಡ್ತೀನಿ. ಆಯಿತು. ನೋಡಿ, ಅವಳು ಲತಾಶ್ರೀ ಅಂತ, ಮತ್ತೆ ಅವಳು ಒಂದು ಪ್ರೈವೇಟ್ ಕಂಪ್ನಿಲಿ ಸಿಸ್ಟಮ್ ಕೆಲಸ ಮಾಡ್ತಾಳೆ. ಇನ್ನು 3 months ಬಾಣ್ತಿ ಪಾಪ. ಅವ್ರ ಮನೇಲಿ ಬಿಟ್ಟು ಇಲ್ಲಿ ಬಿಲ್ಡಪ್ ಕೊಡ್ಕೊಂಡು ಯೂಟ್ಯೂಬ್ ನಮ್ಮ ಮನೆ ಹತ್ರನೇ ನಿಂತಿದ್ದೀನಿ ಗಾಯ್ಸ್. ಇವರೇ ನಮ್ಮ ಮನೆ ಹತ್ರ ಬಂದಿದ್ದಾರೆ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರಿಬ್ಬರೇ ಫ್ರೆಂಡ್ಸ್. ನೋಡಿ, ಇಬ್ರು ದಪ್ಪ ಇದ್ದಾರೆ, ಬಟ್ ನಾನೇ ತುಂಬಾ ಸಣ್ಣ ಇದ್ದೀನಿ. ಯಾಕಂದ್ರೆ ನಾವು ತುಂಬಾ ಅಕ್ಕ ತಂಗಿ ತರ ಇದ್ದಾರೆ, ನಾನು ಮಾತ್ರ ಅವರು ನೋಡಿ ಗಾಯ್ಸ್ ಮಾತ್ರ ತಂಗಿ ತರ ಇದ್ದಾಳೆ ಅಲ್ವಾ? ಎಷ್ಟು ಸಣ್ಣಗಿದ್ದಾಳೆ ನೋಡಿ ಗಾಯ್ಸ್. ನಾನು ಯಾವ ತರ ಇದ್ದೀನಿ ಮೇಲೆ ಹಾಕ್ತೀನಿ ಕಾಣಲ್ಲ. ಇವಾಗ ಇದು ಮಾಡು ಸಾಕು. ನೋಡಿ, ಇದು 2ನೇ ದಿನ ಅಂದರೆ ಕೆಂಡ ತುಳಿಯೋದು. ಕೆಂಡ ಮತ್ತು ದೇವರೆಲ್ಲ ಊರು ಮೆರವಣಿಗೆ ಎಲ್ಲ ಮಾಡ್ತಾರೆ. ದೇವ್ರನ್ನ ತೊಗೊಂಡು 2 ಮತ್ತು ಅವರು ವೀರಗಾಸೆಯರೆಲ್ಲ ಬಂದಿದ್ದು. ತುಂಬಾ ಫುಲ್ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಅದು ಊರೆಲ್ಲ ಅಂದರೆ ಮನೆಗೂ ಎಲ್ಲ ಅವರು ಅಂದರೆ ಅವರು ದೇವ್ರು ಹೊತ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ಕಾಲು ತೊಳೆಯೋದು ಮತ್ತು ಪೂಜೆ ಮಾಡೋದು ದೇವ್ರಿಗೆಲ್ಲ, ಆ ಥರ ಎಲ್ಲ ಸಂಪ್ರದಾಯ ಇಲ್ಲಿ ಈ ಊರಲ್ಲಿ ನಡೆಸ್ತಾವ್ರೆ ವರ್ಷನೂ. ಅದೇ ಥರ ಪ್ರತಿಯೊಂದು ಬೀದಿಲೂ ಹೋಗಿ ದೇವ್ರನ್ನ ಹೊತ್ಕೊಂಡು ಈ ಥರ ಮೆರವಣಿಗೆ ಮಾಡ್ತಾರೆ. ಫಸ್ಟು ಆ ಕಡೆ ಒಂದು ದೊಡ್ಡಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಊರೆಲ್ಲ ಮೆರವಣಿಗೆ ಮಾಡಿ, ಆಮೇಲೆ ಈ ಕಡೆ ರಾಮ ದೇವಸ್ಥಾನ ಅಂತ ಇದೆಯಲ್ಲ ದೊಡ್ಡದು, ಅಲ್ಲಿಗೆ ಬಂದು ಕೆಂಡ ತುಳಿಯೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ದೇವರು ನೋಡ್ಕೊಂಡು ಅವರು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾರೆ. ನೋಡಿ, ಯಾವ ಥರ ಅಷ್ಟು ಚೆನ್ನಾಗಿ ಹೊತ್ಕೊಂಡು ಪ್ರತಿಯೊಬ್ಬರು ಇವರೇ ಬರೋದು ದೇವರಿಗೆ ಹೊತ್ಕೊಳ್ತಾರೆ. ಈ ಥರ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ ಪಂಚ ಸೌಂಡಿಗೆ ಒಂಥರ ಡ್ಯಾನ್ಸ್ ಎಲ್ಲ ಆಡಬೇಕು ಅನಿಸ್ತೈತೆ, ಆ ಥರ ಚೆನ್ನಾಗಿತ್ತು ಸೌಂಡು. ನೋಡಿ, ಯಾವ ಥರ ಹಾಕೊಳ್ತಾರೆ ಅಂತ ಮತ್ತೆ ಮಾಡ್ತಾ ತುಂಬ ಸ್ಪೀಡಾಗಿ ಕುಡಿತಾರೆ ಅವರು. ಇವಾಗ ಮೆರವಣಿಗೆ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನು ಹೋಗ್ತಾಯಿದ್ರು ವಾಪಸ್ಸು. ಒಂದು ಬೀದಿಲಿ ಒಂದೊಂದು 1/2 1 hour ಆ ಮೆರವಣಿಗೆ ಮಾಡ್ತಿದ್ರು. ಈ ಥರ ಮೆರವಣಿಗೆ ಮಾಡಿ ಅಲ್ಲಿ ಕೆಂಡ ಇರುತ್ತಲ್ವ, ಅಲ್ಲಿಗೆ ಬರೋಕ್ಕೆ ಒಂದು 10 ಗಂಟೆ ಆಯಿತು. ತುಂಬಾ ಲೇಟ್ ಆಯಿತು ಮನೆಗೆ ಹೋಗೋಷ್ಟು ನಾವು ನಿನ್ನೆ. ನೋಡಿ, ಇದು ಇನ್ನೊಂದು ದೇವರು ಅಂದರೆ ಇದು ಶಿವ. ನೋಡಿ, ಅದಕ್ಕೆ ಯಾವ ಥರ ಡೆಕೋರೇಷನ್ ಎಲ್ಲ ಓದೆಲ್ಲ ಮಾಡಿ ತೇರೂ ಇದು ಮಾಡಿದ್ರು ಈ ಸಲ. ನೋಡಿ, ವೀರಗಾಸೆ ಅವ್ರು ನೋಡ್ರೇ ಒಂಥರ ಭಯ ಆಗುತ್ತೆ. ಇವ್ರ ಜೊತೆ ಫೋಟೋ ತೊಗೋಬೇಕಾಯ್ತು, ಬಟ್ ಅವ್ರ ಭಯಕ್ಕೆ ನಾನು ಅವ್ರ ಜೊತೆ ಹೋಗಲಿಲ್ಲ. ಅದು ಬಟ್ ಅವ್ರು ಕತ್ತಿ ಇಟ್ಕೊಂಡಿರ್ತಾರಲ್ಲ, ಅದು ನೋಡ್ರೇ ಅರ್ಧ ಭಯ ಆಗುತ್ತೆ. ಅದಕ್ಕೆ ನಾವು ಅವ್ರ ಹತ್ರ ಎಲ್ಲ ಹೋಗಲಿಲ್ಲ. ಆಮೇಲೆ ಮತ್ತೆ ಎಲ್ಲ ಅದಕ್ಕೆ ಅವ್ರ ಅದು ಯಾರೋ ಹುಡುಗರು ಅಷ್ಟು ಲೇಟ್ ಇರುತ್ತೆ. ಒಂದು 4-5 hours ಮೇಲೆ ಈ ಥರ ಡ್ಯಾನ್ಸ್ ಮಾಡ್ತಾರೆ. ಅದೆಲ್ಲ ಮಾಡಾದ್ಮೇಲೆ ಎಲ್ಲ ಮೆರವಣಿಗೆ ಎಲ್ಲ ಆಯಿತು. ಈ ಕಡೆ ನಾವು ಪ್ರಸಾದಕ್ಕೆ ಇಸ್ಕೊಳಕ್ಕೆ ಬಂದ್ವಿ. ನೋಡಿ, ಪ್ರಸಾದ ಅಂತೂ ತುಂಬ ಬಿಸಿನೇ ಇತ್ತು. ಪಲಾವ್ ಕೊಡ್ತಾಯಿದ್ರು. ಬೆಳಗ್ಗೆ ರೆಡ್ ಕಲರ್ ಕೊಟ್ಟರು, ಮತ್ತು ನೈಟು ಯೆಲ್ಲೋ ಕಲರ್ ಪಲಾವ್ ಕೊಡ್ತಾಯಿದ್ರು. ಪಾಪ ಹುಡುಗನ ಮೇಲೆ ಯಾರೋ ಪ್ರಸಾದನೇ ಬೀಳಿಸ್ಬಿಟ್ಟಿದ್ರು. ಅದಕ್ಕೆ ತಲೆ ಬೋಡ ಬೇರೆ ಅಂದರೆ ಸುಟ್ಟೋಗ್ಬಿಟ್ಟಿತ್ತು. ಅದಕ್ಕೆ ಪಾಪ ಹಂಗೆ ಮಾಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನಮ್ಮ ನಮ್ಮ ಮಗಳನ್ನ ನಿಂತ್ಕೊಂಡು ಅದು ಯಾರೋ ಫ್ರೆಂಡ್ ಜೊತೆ ಮಾತಾಡಿದ್ರು. ನಾನು ಕೂತ್ಕೊಂಡು ಪ್ರಸಾದ ತಿಂತಾಯಿದ್ದೆ. ಅದು ಬೇರೆ ಅದು ಸೌಂಡಿಗೆ ಅದಕ್ಕೂ ಅವಳು ಏನೂ ರಿಯಾಕ್ಟೇ ಮಾಡ್ತಿಲ್ಲ, ಸುಮ್ಮನೆ ಸೈಲೆಂಟಾಗೆ ನೋಡ್ತಾಯಿದ್ಲು. ಆಮೇಲೆ ಇಲ್ಲಿ ಎಲ್ಲ ಮೆರವಣಿಗೆ ಅಂದರೆ ದೇವಸ್ಥಾನ ಮುಂದೆ ದೇವ್ರು ಹೊತ್ಕೊಂಡು ಎಲ್ಲ ಕುಣಿತಾ ಇದ್ರಲ್ಲ. ನೋಡಿ, ಅದು ಕ್ಯಾಮ್ರಾ ಮೇಲೆ ಈ ಥರ ತರಿಸಿದ್ರು ಈ ಸಲ ತುಂಬಾ ಒಂದು ಸ್ಪೆಷಲಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಅನಿಸುತ್ತೆ. ಈ ಥರ ಎಲ್ಲ ಕ್ಯಾಮ್ರಾಮೆನ್ ಎಲ್ಲ ಕರೆಸಿ ಆ ಥರ ಕ್ಯಾಮ್ರಾ ಎಲ್ಲ ಮೇಲೆ ಹೆಲಿಕಾಪ್ಟರ್ ಬರುತ್ತಲ್ಲ, ಆ ಥರ ಏರೋಪ್ಲೇನ್ ಕ್ಯಾಮ್ರಾನ ತರಿಸಿದ್ರು. ಮತ್ತು ಎಲ್ಲ ಮೆರವಣಿಗೆ ಫುಲ್ ಒಂದು 1/2 hour ಇದೆಲ್ಲ ಫುಲ್ ಕೆಂಡ ಇರುತ್ತಲ್ಲ, ಅಲ್ಲಿ ಎಲ್ಲಿ ಒಂದು 1/2 hour ಫಸ್ಟ್ ದೇವ್ರು ಹೊತ್ಕೊಂಡಿರ್ತಾರೆ, ಅವರು ತೊಳೆಯೋದು. ಆಮೇಲೆ ಮಾಮೂಲಿ ಜನಗಳು ಆರತಿ ಹೊತ್ಕೊಂಡಿರ್ತಾರಲ್ಲ, ಅವರು ತೊಳಿತಾರೆ. ಚಿಕ್ಕ ಮಕ್ಕಳನ್ನು ಕೆಂಡ ತೊಳಿತಾರೆ. ನಾನು ಅವಾಗ ಒಂದು 10ನೇ ಕ್ಲಾಸಿಂದ ತೊಳೆದಿದ್ದು. ಸುಮ್ಮನೆ ಹೋಗಿ
ನಾವು ಅಲ್ಲಿ ಸುತ್ತ ನೋಡಿ ಎಷ್ಟು ಜನ ಇದ್ದಾರೆ, ಅಲ್ಲಿ ಹೋಗೋಕ್ಕೆ ಜಾಗ ಇರ್ತಾಯಿಲ್ಲ. ಅದು ಬೇರೆ ನಮ್ಮ ಮಗಳು ಇರಲಿಲ್ಲ, ಅದಕ್ಕೆ ಹೋಗಲಿಲ್ಲ ನಾನು. ಅದು ಯಾವುದೋ ಬಿಲ್ಡಿಂಗ್ ಮೇಲೆ ಇಟ್ಕೊಂಡೆ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಯಾವ ಥರ ಫಸ್ಟ್ ಅಲ್ಲಿ ನೋಡಿ ದೇವರು ಹೊತ್ಕೊಂಡು ತುಳಿತಾ ಇದ್ದಾರೆ. ದೇವ್ರು ಎತ್ಕೊಂಡು ಈ ಥರ ಫಸ್ಟು ಇಲ್ಲಿ ಬಾಳೆ ಗಿಡ ಇಟ್ಟಿದ್ದಾರಲ್ಲ ಅದನ್ನು ವೀರಗಾಸೆ ಇರ್ತಾರಲ್ಲ ಅವರು ಕತ್ತಿ ಇರುತ್ತಲ್ಲ ಅದರಲ್ಲಿ ಫಸ್ಟ್ ಕಟ್ ಮಾಡ್ತಾರೆ. ಅದಾದಮೇಲೆ ದೇವ್ರನ್ನೆಲ್ಲ ಹೊತ್ಕೊಂಡು ಫಸ್ಟು ಕೆಂಡ ಅವ್ರು ತುಳಿತಾರೆ, ಆಮೇಲೆ ಮಿಕ್ಕಿದವರೆಲ್ಲ ತೊಳ್ಕೊಂಡು ಹೋಗ್ತಾರೆ. ಎಷ್ಟು ಜನ ಸುಮ್ಮನೆ ತುಳಿತಾ ಇರ್ತಾರೆ. ಲಾಸ್ಟಲ್ಲೆಲ್ಲ ಕೆಂಡ ಆರೋಗಿರುತ್ತಲ್ಲ, ಅದಕ್ಕೆ ಚಿಕ್ಕ ಮಕ್ಕಳೆಲ್ಲ ತುಳಿತಾರೆ ಅಷ್ಟೇ. ಅದು ಇವಾಗೂ ಇರುತ್ತೆ ಇಲ್ಲಿ ಕೆಂಡ ಎಲ್ಲ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಬಟ್ ಆ ಕ್ಷಣಕ್ಕೆ ತುಂಬ ಅಂದರೆ ತುಂಬಾ ಬೆಂಕಿ ಇರುತ್ತೆ ಪಾಪ. ಅವರು ದೇವ್ರು ಹೊತ್ಕೊಂಡು ಬಟ್ ಅವ್ರವ್ರ ಹರಕೆ ಇರ್ತಾವಲ್ವ ಅದೆಲ್ಲ ಅವರು ತೀರಿಸ್ಕೊತಾರೆ ಅಷ್ಟೇ. ಈ ಸಲ ತೇರಿದ್ದು ಯಾವ ವರ್ಷವೂ ಈ ಥರ ಮಾಡಿರಲಿಲ್ಲ. ತೇರಿಗೆಲ್ಲ ತುಂಬ ಡೆಕೋರೇಟ್ ಮಾಡಿ ಅಂದರೆ